ಚುನಾವಣೆಯಲ್ಲಿ ಒಂದೊಂದು ಮತ ಕೂಡ ನಿರ್ಣಾಯಕವಾಗಿರುವಂಥದ್ದು. ಪ್ರತಿಯೊಂದು ಮತಕ್ಕೂ ಕೂಡ ತನ್ನದೇ ಆಗಿರ್ತಕ್ಕಂಥ ಮಹತ್ವ ಇದೆ, ನಿರ್ಣಾಯಕವಾಗಿರುವಂಥದ್ದು. ಆದರೆ ಇಲ್ಲಿ ಚುನಾವಣಾ ಸಿಬ್ಬಂದಿಯೇ ಮತದಾನದಿಂದ ವಂಚಿತರಾಗಿದ್ದಾರೆ. ಮತದಾನದಿಂದ ವಂಚನೆ ಆಗಿರೋದು ಯಾಕೆ ಗೊತ್ತಾ ಅಂತ ಈಗ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಚಾಮರಾಜನಗರ ಕ್ಷೇತ್ರದ ಕೆಲವು ಸಿಬ್ಬಂದಿ ವೋಟ್ ಮಾಡಿಲ್ಲವಂತೆ. ನಿಯೋಜಿತ ಮತಗಟ್ಟೆಯಲ್ಲೇ ಮತದಾನಕ್ಕೆ ಅವಕಾಶ ಇರುತ್ತೆ, ಆದರೆ ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್ ಇಲ್ಲದೆ ವೋಟ್ ಮಾಡಿಲ್ಲ ಅಂಥೇಳಿ ಈಗ ಮಾಹಿತಿ ಇರುವಂಥದ್ದು. ಇನ್ನು ಸಿಬ್ಬಂದಿಗೆ EDCಯನ್ನು ತೋರಿಸಿ ವೋಟ್ ಮಾಡಬೇಕಾಗುತ್ತೆ. ಬಹುತೇಕ ಸಿಬ್ಬಂದಿಗೆ EDC ವಿತರಣೆಯನ್ನೇ ಮಾಡಿಲ್ಲವಂತೆ. ಈ ಕಾರಣದಿಂದಾಗಿ ವೋಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮತದಾನದಿಂದ ವಂಚಿತರಾದಂಥ ಸಿಬ್ಬಂದಿ ಆರೋಪವನ್ನು ಮಾಡಿದ್ದಾರೆ. ನಮಗೆ EDCಯನ್ನೇ ಕೊಟ್ಟಿಲ್ಲ ಅಂತ. ಈ ಬಗ್ಗೆ ಪ್ರಶ್ನೆ ಮಾಡಿದರೆ ನಿರ್ಲಕ್ಷ್ಯದ ಉತ್ತರವನ್ನ ಮೇಲಧಿಕಾರಿಗಳು ಕೊಡ್ತಾ ಇದ್ದಾರಂತೆ. ಮತದಾನದಿಂದ ವಂಚಿತರಾದಂಥ ಸಿಬ್ಬಂದಿ ಮಾಡಿರುವಂತಹ ಆರೋಪ ಇದು. ನಿರ್ಲಕ್ಷ್ಯದ ಮಾಹಿತಿಯನ್ನ ಕೊಡ್ತಾರೆ, ನಿರ್ಲಕ್ಷ್ಯದ ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ. ನಾನೊಬ್ಳು ಗೌರ್ಮೆಂಟ್ ಎಂಪ್ಲಾಯಿ. ಈ ಬಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ನಂಜನಗೂಡಲ್ಲಿ ಚುನಾವಣಾ ಕರ್ತವ್ಯಕ್ಕೆ ನನ್ನ ನಿಯೋಜಿಸಿದರು. ನನ್ನ ಓಟ್ ಇರೋದು ಚಾಮರಾಜನಗರದಲ್ಲಿ. ನನಗೆ ನಿಯೋಜಿಸಿದ ಸ್ಥಳದಲ್ಲಿ ಅಂದರೆ ನಂಜನಗೂಡಲ್ಲೇ ನನ್ನ EDC ಅಪ್ಲೈ ಮಾಡಿದ್ದೆ. EDC ಅಪ್ಲೈ ಮಾಡಿ ಸಿಸ್ಟಮಲ್ಲಿ ಕೂಡ ಜನ್ರೇಟ್ ಆಗಿತ್ತು. ಆದರೆ ಸಂಬಂಧಪಟ್ಟ ಅಧಿಕಾರಿ ಸಹಿ ಹಾಕದೆ ಕೊನೆ ದಿನವರೆಗೂ ನನಗೆ EDCನ ಕಳಿಸ್ದೆ ನನ್ನ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ನಾನು ಖಾಸಗಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ನಾನು ಚುನಾವಣಾ ಕರ್ತವ್ಯದಲ್ಲಿ ನಿಯೋಜನೆಗೊಂಡಿದ್ದು ಸರಿಯಷ್ಟೇ. ನಾನು ನಂಜನಗೂಡಿನ ಒಂದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು, ನಾನು HD ಕೋಟೆಗೆ ನಿಯೋಜನೆಗೊಂಡಿದ್ದು ಚುನಾವಣಾ ಕಾರ್ಯಕ್ಕೆ. ನನಗೆ EDC ಇನ್ನೂ ಬಂದಿರುವುದಿಲ್ಲ. ನನಗೆ EDC ಕಳಿಸ್ತೀವಿ ಅಂತ ನಂಜನಗೂಡಿನ ತಾಲೂಕು ಕಚೇರಿಯಿಂದ ತಿಳಿಸಿದ್ದು. ನಾನು HD ಕೋಟೆಯಲ್ಲಿ ಕಾರ್ಯನಿರ್ವಹಿಸಬೇಕಾದರೆ ಅದನ್ನು ನನಗೆ ಯಾವುದೇ ರೀತಿ ಕೊಡಲಿಲ್ಲ. ಮತ್ತು ಅಂಚೆ ಮತದಾನವನ್ನು ನನಗೆ ನೀಡಿರುವುದಿಲ್ಲ ಇದುವರೆಗೂ. ಇದೇ ರೀತಿ ತುಂಬ ಜನ ನೌಕರ ವರ್ಗದವರಿಗೆ EDC ಆಗಲಿ ಅಂಚೆ ಮತದಾನವಾಗಲಿ ತಲುಪಿದಿರುವುದಿಲ್ಲ. ಇನ್ನು EDC ಸಿಗದೆ ಮತದಾನದಿಂದ ವಂಚಿತರಾದಂತಹವರು ದೂರನ್ನ ಕೊಟ್ಟರೆ ಸಂಬಂಧಿಸಿದವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿ. ಅರ್ಜಿ ಸಲ್ಲಿಸಿದವರಿಗೆಲ್ಲ ನಾವು EDCಯನ್ನ ಕೊಟ್ಟಿದ್ದೇವೆ ಅಂತಾನು ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 8 ಜನ AROಗಳು ಕೂಡ 100% ಏನು EDC ಜನರೇಟ್ ಆಗಿತ್ತು ಅದನ್ನು ಅವರಿಗೆ ಕೂಡ ಕೊಟ್ಟಿದ್ದಾರೆ. ಸೊ ಕೆಲವು ಕಡೆ ನಮಗೆ EDC ಸಿಕ್ಕಿಲ್ಲ ಅಂತ ಕೆಲವು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಅದನ್ನು ವೆರಿಫೈ ಮಾಡಿದ್ದೀವಿ. ಯಾವುದೇ ರೀತಿ ಜನರೇಟ್ ಆಗಿರುವಂಥದ್ದನ್ನ ಕೊಟ್ಟಿಲ್ಲದೆ ಇರೋದು ಬಾಕಿ ಅಂತೂ ಉಳ್ಕೊಂಡಿಲ್ಲ. ಸ್ಪೆಸಿಫಿಕ್ಕಾಗಿ ಏನಾದರೂ ಕೇಸಸ್ ಇದ್ದರೆ ಖಂಡಿತ ಡೈರೆಕ್ಟಾಗಿ ಇಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ನಮ್ಮಲ್ಲಿ ಕೂಡ ಒಂದು 1950 ಹೆಲ್ಪ್ಲೈನ್ ಇದೆ. ಅಲ್ಲಿಗೆ ಜಸ್ಟ್ ಫೋನ್ ಮಾಡಿ ಕಂಪ್ಲೇಂಟ್ ಕೊಟ್ಟರು ಇಮಿಡಿಯೇಟ್ಲಿ ವೆರಿಫೈ ಮಾಡ್ತೀವಿ. ಯಾಕಂದರೆ ಈಗಾಗಲೇ ಎಲ್ಲ AROಸ್ ಸರ್ಟಿಫಿಕೇಷನ್ ಕೊಟ್ಟಿದ್ದಾರೆ. ಎಲ್ಲ EDCs ಏನು ಜನರೇಟ್ ಆಗಿದೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂತ. ಯಾವುದೋ ಒಂದು ಕನ್ಫ್ಯೂಸ್ ಮಾಡಿ ಪೋಸ್ಟಲ್ ಬ್ಯಾಲೆಟ್ ಇರೋರು EDCಗೆ ಒಂದು ಅರ್ಜಿ ಹಾಕಿರೋ ಅಂಥವ್ರು ಆ ಥರ ಏನಾದರೂ ಕನ್ಫ್ಯೂಷನ್ನು ಟೆಕ್ನಿಕಲ್ ಪ್ರಾಬ್ಲಮ್ಸಿಂದ ಕನ್ಫ್ಯೂಷನ್ ಆಗಿರೋರ್ದು ಈ ಥರ ಉಳ್ಕೊಂಡಿದ್ರೆ ಅದಕ್ಕೆ ನಾವು ಏನು ಕ್ರಮ ಮಾಡಬೇಕೋ ಮಾಡ್ಬೋದಾಗತ್ತೆ. ವೆಲ್ಕಮ್ ಬ್ಯಾಕ್. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈಗ EDC ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೋಟ್ ಅಂತೂ ಮಾಡಿಲ್ಲ ಸಿಬ್ಬಂದಿ. ಹೀಗಾಗಿ ಇನ್ನೇನೇ ಕ್ರಮವನ್ನು ತೆಗೆದುಕೊಂಡ್ರೂ ಕೂಡ ಅವರಿಗೆ ಮತ್ತೆ ಮತದಾನಕ್ಕಂತೂ ಅವಕಾಶ ಸಿಗೋದಿಲ್ಲ ಅಲ್ವಾ? ಖಂಡಿತ. ಯಾಕಂದ್ರೆ ಮತದಾನ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ. ಹಾಗಾಗಿ EDC ಕೊಟ್ಟರೆ ಮಾತ್ರ ಅವ್ರಿಗೆ ಅವಕಾಶ ಇತ್ತು. ಯಾವತ್ತು ಮತದಾನ ಇತ್ತು ಅವತ್ತು ಮಾತ್ರ ಅವಕಾಶ ಇತ್ತು. ಇನ್ನು ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಆದ್ರೆ ಮುಂದೆ ಈ ರೀತಿ ಆಗ್ಬಾರ್ದು ಅನ್ನೋದು ಒಂದು ಕಳಕಳಿ. ಯಾಕೆಂತಂದ್ರೆ EDC ಕಂಪ್ಯೂಟರ್ ಜನರೇಟ್ ಆಗಿದೆ. ಅದನ್ನ ಸಹಿ ಹಾಕಿ ಸಂಬಂಧಪಟ್ಟ ಅಧಿಕಾರಿ ಅಥವಾ ಸಿಬ್ಬಂದಿಗೆ ಕೊಡಬೇಕಾದ್ದು ಆಯಾ ಸಂಬಂಧಪಟ್ಟಂತ AROಗಳ ಜವಾಬ್ದಾರಿ. ಆದ್ರೆ ಕೆಲವು AROಗಳು ಸಹಿ ಹಾಕದೆ ಅದನ್ನ ವಿತರಣೆ ಮಾಡಿಲ್ಲ ಅಂತ ಗಂಭೀರ ಆರೋಪ ಕೇಳ್ಬರುತ್ತೆ. ಇದು ನೂರಾರು ಸಂಖ್ಯೆಯಲ್ಲಿ ಈ ತರ ಆಗಿದೆ ಅಂತ ಕೇಳ್ಬತ್ತೆ. ಯಾರೋ ನಿರ್ದಿಷ್ಟ ಪಕ್ಷಕ್ಕೆ ಮತ ಹಾಕ್ತಾರೆ ಅಥವಾ ನಿರ್ದಿಷ್ಟ ವ್ಯಕ್ತಿಗೆ ಮತ ಹಾಕ್ತಾರೆ ಅಂತ ಗೊತ್ತಾಗಿ ಈ ತರ ಆಕೆ ಕೊಟ್ಟಿಲ್ಲ ಅವ್ರಿಗೆ EDCನ ಅಂತ ಹೇಳಿ ಸ್ವತಃ ಏನು EDC ವಂಚಿತರಾಗಿದ್ರು ಆ ಒಂದು ಸಿಬ್ಬಂದಿ ನಮ್ಗೆ ಹೇಳ್ತಾ ಇದಾರೆ. ಆದ್ರೆ ಜಿಲ್ಲಾಧಿಕಾರಿಗಳಿಂದ ನಾವು 6497 ಜನ ಅರ್ಜಿ ಹಾಕಿದ್ರು. ಅಷ್ಟು ಜನಕ್ಕೆ ನಾವು ಕೊಟ್ಟಿದ್ದೀವಿ. ಕೆಲವ್ರಿಗೆ ಮಾತ್ರ ಏನೋ ತಾಂತ್ರಿಕ ಕಾರಣಗಳಿಂದ ಅವ್ರು ವೋಟ್ ಹಾಕದೇ ಇರ್ಬೋದು. ನಾವು ಕೊಟ್ಟರೆ ಪರಿಶೀಲಿಸ್ತೀವಿ ಅಂತ ಹೇಳ್ತಾರೆ. ಅದು ಪರಿಶೀಲನೆ ಮಾಡ್ಬೋದೇ ಹೊರತು ಯಾವುದೇ ರೀತಿ ಅವ್ರಿಗೆ ಮತ್ತೆ ವೋಟಿನಿಂದ ಅವಕಾಶ ಇಲ್ಲ ಅಂತಾನೆ ಹೇಳ್ಬೋದು. ಧನ್ಯವಾದಗಳು ನಂದೀಶ್, ನೀವೆಲ್ಲ ಮಾಹಿತಿಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.